ಅದರಲ್ಲೂ ಮಲೆನಾಡು ಅಂತ ಅಂದರೆ ಪ್ರಕೃತಿಯ ಸ್ವರ್ಗ ಅಂತಲೇ ಹೇಳಬೇಕು. ಇವ್ರ ತೋಟ ನೋಡ್ತಾ ಇದ್ರೆ ನಮಗೆ ಸ್ವರ್ಗ ಅಂತಲೇ ಅನ್ನಿಸ್ತಾ ಇದೆ. ಸರ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ. ಸತ್ಯನಾರಾಯಣ ಅಂತೇಳಿ, ನಾವು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು. ಕಾಫಿ ಗಿಡ ನಮ್ಮದು ಒಟ್ಟಿಗೆ 40,000 ಕಾಫಿ ಗಿಡ ಇದೆ. ಇದು ಅಡಿಕೆ ಎಷ್ಟು ಗಿಡ ಇದೆ? ಅಡಿಕೆ 8,000 ದೊಡ್ಡ ಅಡಿಕೆ ಉಂಟು. ಆಮೇಲೆ 6,000 ಸಣ್ಣ ಅಡಿಕೆ ಉಂಟು. 6,000 ಸಣ್ಣ ಅಡಿಕೆ, 8,000 ದೊಡ್ಡ ಅಡಿಕೆ. ಈಗ ನಾಟಿ ಮಾಡಿರೋದು ಒಂದು 2,000 ಇದೆ. 2,000. ಓಕೆ, 16,000 ಟೋಟಲ್. 16,000 ಅಡಿಕೆ ಇದೆ. ಜೊತೆಗೆ ಈಗ ಪೆಪ್ಪರ್ ಎಷ್ಟು ಗಿಡ ಇದೆ ಸರ್? ಪೆಪ್ಪರ್ ಒಂದು 3,500 ಗಿಡ ಇದೆ. 3,500 ಪೆಪ್ಪರ್. ಒಂದು ಡೋಸ್ ಪೂರ್ತಿ ನಾವೇನು ಹೇಳಿದ್ದು 3 ಡೋಸ್ ಕಂಪ್ಲೀಟ್ ಮಾಡಿದ್ದೀರಾ. ಅಡಿಕೆ, ಕಾಫಿ, ಪೆಪ್ಪರ್ 3ಕ್ಕೂ ಕೂಡ ಮಾಡಿದ್ದೀರಾ. ಈಗ ಅಡಿಕೆನಲ್ಲಿ ಮೊದಲಿಗೆ ತಗೊಳ್ಳೋಣ. ಅಡಿಕೆನಲ್ಲಿ ನಿಮಗೆ ಏನೇನು ಸಮಸ್ಯೆಗಳಿತ್ತು ಸರ್? ಹೋದ ವರ್ಷ ನಮ್ಮ ಅಡಿಕೆಯಲ್ಲಿ ಸರಿಯಾಗಿ ಸೆಟ್ಟಿಂಗ್ ಇರಲಿಲ್ಲ, ದೂರ ಕಾಯಿ ಇತ್ತು. ಈ ವರ್ಷ ಅಪ್ಲೈ ಮಾಡಿದ ಅಂದರೆ ಈಗ ಇದು ಫುಲ್ಲು ಅಡಿಕೆಯಲ್ಲಿ ಒಂದು ಡ್ರಾಪಿಂಗ್ ಇಲ್ಲ, ಫುಲ್ ಅಡಿಕೆಯಲ್ಲಿ ಫುಲ್ ಕಾಯಿ ಉಂಟು, ದಾಟ್ಗಳಾಗಿಲ್ಲ. ಆಗಿಲ್ಲ. ನಾವಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಸುಮಾರು ಎಷ್ಟು ವರ್ಷದ ಅಡಿಕೆ ಗಿಡಗಳು ಸರ್ ಇಲ್ಲಿ? ಇದು ಹೆಚ್ಚು ಕಡಿಮೆ 40 ರಿಂದ 45 ವರ್ಷದ ಅಡಿಕೆ ಗಿಡ. 40 ರಿಂದ 45 ವರ್ಷ, 60 ವರ್ಷದವರೆಗೂ ಇದೆ ನಿಮ್ಮಲ್ಲಿ ನಾವು ಬಂದ. ಮತ್ತೆ ಈಗ ಏನಂತ ಅಂದ್ರೆ ಇನ್ನೂ ಒಂದು ಮಲೆನಾಡಿನ ಮೇಜರ್ ಸಮಸ್ಯೆ ಏನು ಅಂದ್ರೆ ಎಲೆ ಚುಕ್ಕೆ ರೋಗ ಅನ್ನೋದು, ಸುಳಿ ರೋಗ, ಕೊಳೆ ರೋಗ, ಇಂಥ ರೋಗಗಳು ಅಡಿಕೆ ಬೆಳೆಗಾರರಿಗೆ ಬಹಳ ಬಾಧಿಸುತ್ತೆ. ಅದರಲ್ಲೂ ನಿಮ್ಮ ಕಡೆ ಮಳೆ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ವೇರಿಯೇಷನ್ಸ್ ಜಾಸ್ತಿನೇ. ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನು ಬಳಸ್ತಾ ಇದ್ದೀರಲ್ಲ, ಈ ಸಮಸ್ಯೆಗಳಲ್ಲಿ ಬದಲಾವಣೆಗಳು ಏನಾರು ಕಂಡು ಬಂದಿದೆ? ಈಗ ಹೋದ ವರ್ಷ ಎಲೆ ಚುಕ್ಕೆ ರೋಗ ಜಾಸ್ತಿ ಇತ್ತು, ಆದರೆ ಈಗ ಇದಿಲ್ಲ. ಒಳ್ಳೆ ಹಸಿರು ಗ್ರೀನ್ ಆಗಿ ಒಳ್ಳೆ ಚೆನ್ನಾಗಿದೆ ಅಡಿಕೆ ಮರ. ಆದರೆ ಹೋದ ವರ್ಷ ಅಟ್ಯಾಕ್ ಆಗಿದ್ದು ಕೆಳಗಡೆದ್ದು ಒಂದು 2-3 ಹೆಡೆಯಲ್ಲಿ ಇದ್ದು ಅದೇ ಥರ ಕಾಣ್ತಾ ಉಂಟು. ಈಗ ಹೊಸದು ಬರ್ತಾ ಇರೋದ್ರಲ್ಲಿ ಎಲೆ ಚುಕ್ಕೆ ರೋಗ ಇಲ್ಲ. ಈಗ ಎಷ್ಟು % ಎಲೆ ಚುಕ್ಕೆ ರೋಗ ನಿಮಗೆ ಕಂಟ್ರೋಲ್ ಬಂದಿದೆ ಅನ್ನಿಸ್ತಿದೆ? ಹೆಚ್ಚು ಕಡಿಮೆ ಒಂದು 75 ರಿಂದ 80% ಕಡಿಮೆ ಬಂದಿದೆ. 75 ರಿಂದ 80%. ಇವಾಗ ಏನಾಗುತ್ತೆ ಅಂತಂದ್ರೆ ಎಲೆ ಚುಕ್ಕೆ ರೋಗ ಏನಾದ್ರು ತೋಟಕ್ಕೆ ಅಫೆಕ್ಟ್ ಆಯ್ತು ಅಂತಂದ್ರೆ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ. ಈಗ ನಾವು ಬೆಳೆನೇ ಕೈ ಬಿಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಸುಮಾರು 60 ವರ್ಷದಿಂದನೂ ನೀವು ತೋಟ ಕಾಪಾಡ್ಕೊಂಡ್ಬಂದಿದ್ದೀರ ಸರ್. ಈ ತೋಟ ಎಷ್ಟನೇ ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ? 1965ನೇ ಇಸ್ವಿಯಿಂದ ನಮ್ಮ ಅಜ್ಜನಿಂದ ನಮ್ಮ ತಂದೆ ನಮ್ಮ ತಾಯಿಗೆ ಬಂತು, ತಾಯಿಯಿಂದ ಮತ್ತೆ ನಾನು ಈಗ ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ. ರೋಗಗಳಿಗೆ ಒಳಗಾದಾಗ, ಸಮಸ್ಯೆಗಳಿಗೆ ಒಳಗಾದಾಗ ಅದ್ರ ಸೌಂದರ್ಯನೂ ಕಳ್ಕೊಳ್ಳುತ್ತೆ, ಮತ್ತೆ ಇದನ್ನ ಮೇಂಟೈನ್ ಮಾಡೋದಕ್ಕೂ ಅಷ್ಟೇ ದುಬಾರಿ ಕೂಡ ಆಗುತ್ತೆ. ಅಂಥದ್ರಲ್ಲಿ ಈಗ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ನೀವು ಈಗ 2ನೇ ವರ್ಷ ನೀವು ಬಳಸ್ತಾ ಇರೋದು, ನಿಮಗೆ ಏನಾದರೂ ಅನುಕೂಲ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ರಾ? ಇಲ್ಲ, ಈ ಅನುಕೂಲ ಆಗಿದೆ. ಆಗಿದ್ರಿಂದ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಒಟ್ಟಾರೆ ನಿಮಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಅಡಿಕೆಗೆ ಬಳಸಿರೋದಕ್ಕೆ ಸಂತೃಪ್ತಿ ಇದೆಯಾ? ಹೌದು, ಇದೆ. ಓಕೆ ಸರ್, ಇವಾಗ ಕಾಳು ಮೆಣಸಿಗೆ ಬರೋಣ. ಈಗ ಇನ್ನೊಂದು ಈ ಭಾಗದಲ್ಲಿ ಮೇಜರ್ ಕ್ರಾಪ್ ಅಂತಾನೆ ಹೇಳ್ಬೇಕು ಕಾಳು ಮೆಣಸು. ಇವತ್ತು ಅಡಿಕೆಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ಕಾಳು ಮೆಣಸಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ. ಈಗ ಕಾಳು ಮೆಣಸಿನಲ್ಲಿ ಹೋದ ವರ್ಷ ಕ್ರಾಪ್ ಸೆಟ್ಟಿಂಗ್ ಹೆಂಗಿತ್ತು, ಈ ವರ್ಷ ಕ್ರಾಪ್ ಸೆಟ್ಟಿಂಗ್ ಹೆಂಗಿದೆ ಸರ್? ಹೋದ ವರ್ಷ ಗರೆ ಒಳಗೆ ದೂರ ಕಾಯಿ ಇತ್ತು, ಈ ವರ್ಷ ಫುಲ್ ಕಾಯಿ ಉಂಟು, ಗೊಂಚಲು ಉಂಟು. ಆನಂತರ ಹೋದ ವರ್ಷ 5 ರಿಂದ 6 ಇಂಚು ಗರೆ ಬರ್ತಿತ್ತು, ಈ ವರ್ಷ 8 ರಿಂದ 10 ಇಂಚವರೆಗೂ ಗರೆ. ನೀವು ಒಂದು ಕಡ್ಡಿ ತಗೊಂಡು ಅಳತೆ ಕೂಡ ಮಾಡಿ ನಮಗೆ ತೋರಿಸಿದ್ರಿ ಸರ್. ಹೋದ ವರ್ಷ ಎಷ್ಟು ಇಳುವರಿ ಬಂದಿತ್ತು ಕಾಳು ಮೆಣಸಲ್ಲಿ, ಈ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಹೋದ ವರ್ಷ 3 ಟನ್ ಬಂದಿದೆ. 3 ಟನ್ ಬಂದಿದೆ. ಈ ವರ್ಷ ಒಂದು 4 ಕಾಲು ಬರ್ಬೋದು ಅಂತ ಒಟ್ಟಿನಲ್ಲಿ ರೈಸ್ ಆಗಿದೆ ಸರ್. ಇನ್ನೊಂದು ಮೇಜರ್ ಏನು ಅಂತಂದ್ರೆ ರಾಸಾಯನಿಕನ ಬಳಸ್ದಂಗೆ ಸಾವಯವದಲ್ಲಿ ನೀವು ಇವತ್ತು ಬದಲಾವಣೆ ಹೊಂದಿದಿರಲ್ಲ, ಈಗ ನಿಮಗೆ ಸಂತೋಷ ಸಂತೃಪ್ತಿ ಇದೆಯಾ ಅಂತ? ಮತ್ತೆ ಇನ್ನೊಂದು ಕಾಳು ಮೆಣಸಿನಲ್ಲಿ ನಾವು ನೋಡ್ಕೊಂತಾ ಬಂದು ವಿಲ್ಟು, ಸ್ಲೋ ವಿಲ್ಟು, ಕ್ವಿಕ್ ವಿಲ್ಟ್ ಬಂದು ಗಿಡಗಳು ಸಾಯೋದು ಬಹಳ ಕಾಮನ್ ಅಂತಾನೆ ಹೇಳ್ಬೋದು. 6 ವರ್ಷ, 8 ವರ್ಷ, 10 ವರ್ಷದಿಂದ ಕಾಪಾಡ್ಕೊಂಬಂದಿರೋದು ಒಂದೇ ವರ್ಷಕ್ಕೆ ಅದು ತನ್ನ ಗಿಡ ಅಸ್ತಿತ್ವನ ಕಳ್ಕೊಂಡಾಗ ಬಹಳ ಫೀಲ್ ಆಗುತ್ತೆ. ಕ್ವಿಕ್ ವಿಲ್ಟು, ಸ್ಲೋ ವಿಲ್ಟು ಕಂಟ್ರೋಲ್ಗೆ ಬರುತ್ತೆ, ಸ್ವಲ್ಪ ಕಂಟ್ರೋಲ್ ಬಂದಿದೆ. ಮತ್ತೆ ನೀವು ಯಾವುದೋ ಒಂದು ಅಲ್ಲಿ ದಾರಿನಲ್ಲಿ ಬರ್ತಾ ಒಂದು ಗಿಡ ತೋರಿಸ್ತಾ ಇದ್ರು, ಆ ಗಿಡ ಮತ್ತೆ ರಿಕವರ್ ಆಗ್ತಾ ಇದೆ ಅಂತ. ಈ ತರ ರಿಕವರ್ ಆದ್ರೆ ಬೇರೆ ಈ ಕಾಳುಮೆಣಸು ಬೆಳೆಗಾರರು ಧೈರ್ಯವಾಗಿ ಬಳಸ್ಬೋದಾ? ಗೋಲ್ಡನ್ ಬಳಸಿರೋದ್ರಲ್ಲಿ ನಿಮಗೆ ಏನ್ ಬದಲಾವಣೆ ಕಾಣಿಸ್ತಿದೆ? ಅದರಲ್ಲಿ ಈಗ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಇದು ಗೊಂಚಲೆಲ್ಲ ದಪ್ಪ ಬಂದಿದೆ, ಗೊಂಚಲು ಬಂದಿದೆ. ಪ್ರಕೃತಿ ಮಡ್ಲಲ್ಲಿದ್ದೀವಿ, ಸಾವಯವದಲ್ಲೇ ಮೇಂಟೈನ್ ಮಾಡೋದ್ರಿಂದ ಪ್ರಕೃತಿಗೆ ವಿಷ ತಪ್ಪುತ್ತೆ. ನಮ್ಗೇನು ಕ್ರಾಪ್ ಚೆನ್ನಾಗಿ ಬರಬೇಕು, ಅದು ನಮ್ಗೆ ಆಗ್ತಾ ಇದೆ ಗೋಲ್ಡನ್ ಸಾಯಿಲ್ ಅಂತ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ಹೌದು, ನಮಗೆ ಅದೇ ಈ ಗೋಲ್ಡನ್ ಸಾಯಿಲ್ ಉತ್ಪನ್ನ ಇದು ಮಾಡಿದ ನಂತರ ನಮಗೆ ಅದ್ರ ಬಗ್ಗೆ ಒಳ್ಳೆ ನಂಬಿಕೆ ಉಂಟು. ಯಾಕೆಂತ ಹೇಳಿದ್ರೆ ಅದ್ರ ಕ್ರಾಪ್ ಸೆಟ್ಟಿಂಗ್ ಎಲ್ಲ ನೋಡಿದ್ರೆ ನಾವು ಬಳಸ್ಬೋದು ಅನ್ನೋದು ಒಂದು ಮನವರಿಕೆ ಆಗಿದೆ. ಅದ್ರ ಮೇಲೆ ನಂಬಿಕೆನೇ ಬಂದಿದೆ. ಹೌದು, ಈಗ ಸುಮಾರು ನೀವು ಒಬ್ಬರೇ ಅಲ್ಲ, ಈ ಭಾಗದಲ್ಲಿ ತುಂಬಾ ಜನ ಬಳಸ್ತಾ ಇದ್ದಾರೆ. ಆಲ್ರೆಡಿ ನೆನೆ ಭರತ್ ಸರ್ ತೋಟಕ್ಕೆ ಹೋಗಿದ್ದು, ಅಲ್ಲೂ ಕಾಫಿ, ಅಡಿಕೆ
ಮತ್ತು ಪೆಪ್ಪರ್ ಅವರು ಕೂಡ ಬಳಸ್ತಾ ಇದ್ದಾರೆ. ನೀವು ಬೆಳೆದ್ರು ನೀವಿಬ್ಬರು ಸಿಕ್ಕಿದ್ದೀರಾ, ಅದು ಭಾಳ ಖುಷಿ ಆಯಿತು ನಮಗೆ. ಭಾಳ ಟೈಮ್ ಮಾಡಿ ನಿಮ್ಮ ತೋಟ ಎಲ್ಲ ತೋರಿಸಿದ್ರಿ. ಬೆಳಗ್ಗೆಯಿಂದ ನಾವು ತೋಟ ಎಲ್ಲ ಓಡಾಡ್ತಾ ಇದ್ದೀವಿ. ಮತ್ತು ಇನ್ನು ಉಳಿದ ಮಾಹಿತಿಯನ್ನು ನಾವು ತೋಟದಲ್ಲಿ ಓಡಾಡಿಕೊಂಡು ತೋರಿಸ್ತೀವಿ. ಮತ್ತು ಹಾಗಾದರೆ ಅಡಿಕೆ, ಕಾಫಿ, ಕಾಳುಮೆಣಸು ಇದೆಲ್ಲದಕ್ಕೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅಲ್ಲಿ. ತಮ್ಮ ಅನುಭವ ಇಲ್ಲ ಅದ್ರ ಖರ್ಚು ವೆಚ್ಚದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಗೋಲ್ಡನ್ ಸಾಯಿಲ್ ಖರ್ಚು ವೆಚ್ಚದಲ್ಲಿ ಗೋಲ್ಡನ್ ಸಾಯಿಲ್ ಸ್ವಲ್ಪ ಕಡಿಮೆ ಅಂತ ಕಾಣ್ತಾ ಉಂಟು. ಆಮೇಲೆ ಮೆನ್ಯೂರ್ ನಾವು ಗೌರ್ಮೆಂಟ್ ಮೆನ್ಯೂರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಅಂತ ಕಾಣ್ತಾ ಇದೆ. ರಿಸ್ಕು ಅಷ್ಟೇ ಇದೆ, ಜಾಸ್ತಿ ಇದೆ. ಈಗ ಗೋಲ್ಡನ್ ಸಾಯಿಲ್ ಅಲ್ಲಿ ಈಗ ನಮ್ಮಲ್ಲೇ ಸ್ಪ್ರೇ ಮಾಡೋದು ಕೂಡ ಇದೆ, ಡ್ರಂಚಿಂಗ್ ಮಾಡೋದು ಕೂಡ ಇದೆ. ಹಾಗಾಗಿ ನಿಮಗೆ ಈಸಿ ಕೂಡ ಆಗುತ್ತೆ. ಈಗ ಇದಕ್ಕೆ ಬೇರೆ ಕಾಳು ಮೆಣಸಿಗೆ ಬೇರೆ ಮಾಡಬೇಕು, ಅಡಿಕೆಗೆ ಬೇರೆ ಮಾಡಬೇಕು, ಪೆಪ್ಪರ್ ಕಾಫಿಗೆ ಬೇರೆ ಮಾಡಬೇಕು ಅಂತ ಅಂದಾಗ ಭಾಳ ರಿಸ್ಕ್ ಆಗ್ತಾ ಇತ್ತು. ಇವಾಗ ನಾವು ಸ್ಪ್ರೇ ಎಲ್ಲ ನಾವು ಒಂದೇ ಸೈಮಂಟೇನಿಯಸ್ ಆಗಿರೋದ್ರಿಂದ ಈಗ ಅಡಿಕೆಗೆ ಮಾಡ್ತಾ ಇದ್ರಿ, 1 ಎಕರೆ ಟ್ರಯಲ್ ಆಗಿ ಕಾಫಿಗೂ ಮಾಡಿದ್ರಿ. ಇವಾಗ ಅದರಲ್ಲೂ ರಿಸಲ್ಟ್ ನೋಡಿದ್ರೆ ಈಗ 40,000 ಪ್ಲಾಂಟ್ಸ್ಗೂ ಕಂಟಿನ್ಯೂ ಮಾಡೋದಕ್ಕೆ ನೀವು ಇದು ಮಾಡಿದ್ದೀರಾ. ನೋಡಿದ್ರಲ್ಲ ರೈತ ಬಾಂಧವರೇ, ಈಗ ಸತ್ಯನಾರಾಯಣ್ ಸರ್ನ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ಕಾಫಿ, ಅಡಿಕೆ, ಕಾಳು ಮೆಣಸು 3 ಬೆಳೆಗಳಿಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಯಾವ ರೀತಿ ಉಪಯೋಗ ಆಗಿದೆ ಅಂತ ಸರ್ ನಮ್ಗೆ ಹೇಳಿದ್ರು. ಪ್ಲಾಂಟ್ಸ್ ಸರ್ ಇಲ್ಲಿ 4,000 ಇಲ್ಲಿ ಈ ಬೌಂಡ್ರಿನಲ್ಲಿ ಇಲ್ಲಿ ಹೇಗೆ ಅಡಿಕೆದು ಚೇಂಜಸ್ ಸೆಟ್ಟಿಂಗ್ ನೋಡಿದ್ರೆ ಇಲ್ಲ ಸೆಟ್ಟಿಂಗ್ ಚೆನ್ನಾಗಿದೆ. 300-350 ಕ್ವಿಂಟಲ್ ಆಗಿತ್ತು ಹಸಿಕಾಯಿ. ಇದರಲ್ಲಿ ಈ ಸಲ ಒಂದು 400-450 ಕ್ವಿಂಟಲ್ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟ್. ನಾನು ಅದೇ ಹೇಳಿದ್ದು, ಔಷಧಿ ಹೊಡೆಯೋರ್ ಸಮೇತ ಈ ಸಲ 20 ಬ್ಯಾಗ್ನ ಔಷಧಿ ಜಾಸ್ತಿ ಹೋಗಿದೆ. ಹೊಡೆಯೋರ್ ಸಮೇತ ಪ್ರತಿ ವರ್ಷ ಅವರೇ ರೆಗ್ಯುಲರ್ ಹೊಡೆಯೋರು. ಅವರು ಹೇಳ್ತಾರೆ ಯಾವಾಗಲೂ ಈ ಥರ ಸೆಟ್ಟಿಂಗ್ ಇರಲಿಲ್ಲ ಅಂತ. ಅಷ್ಟು ಚೆನ್ನಾಗಿದೆ ಕೊನೆ ಈ ಸಲ ಅಂತ. ಮತ್ತು ನನಗೆ ಆಶ್ಚರ್ಯ, ಕೆಮಿಕಲ್ ಬಳಸಲೇ ಇಲ್ಲ ನಾವು. ಅಂದ್ರೆ ಕೆಮಿಕಲ್ ಅದಕ್ಕೆ ಫಿಕ್ಸ್, ಕೆಮಿಕಲ್ ಹಾಕಿದ್ರೆ ಮಾತ್ರ ಅಡಿಕೆ ಬರುತ್ತೆ ಅಂತ. ಹಾಂ, ಆದರೆ ಈ ಸಲ ನಾವು ನೋಡೋಣ, ಕೆಮಿಕಲ್ ಏನು ಬೇಕಾರಾಗಲಿ ಫಸಲು ಹೋದ್ರೂ ಚಿಂತೆ ಇಲ್ಲ ಅನ್ನೋ ಧೈರ್ಯದ ಮೇಲೆ ಗೋಲ್ಡನ್ ಸಾಯಿಲ್ ಬಳಸಿದ್ವಿ. ನೋಡಿ ಯಾವ ಥರ ಸೆಟ್ಟಿಂಗ್ ಆಗಿದೆ ಅಂತ. ಸುಖನು ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ, ಧನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ, ನಿನ್ನ ಸಮ ಯಾರೋ ಪ್ರಭುವೇ. ಕಾಯಕವೇ ಕೈಲಾಸ ನಿನಗೆ, ಉಳುವ ಯೋಗಿಯು ನೀ. ಕೇಳಿಕೊಳ್ಳುವೆ ಅದೇ ಮರಿಗೆ, ನಿಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿಡಲಿ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು, ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ ತೊಡೆಯು ಈಗ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ. ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ.